ಸ್ನೇಹಿತರೆ, ನಿಮಗೆ ಗೊತ್ತಾ, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಸರಿ ಇದ್ರೂ ಕೂಡ ಏನೋ ಒಂದು ಕಾಣದ ಶಕ್ತಿ ನಮಗೆ ಅಡ್ಡಿ ಆಗ್ತಿದೆ ಅಂತ ಅನಿಸ್ತಿರುತ್ತೆ. ಇದರಿಂದ ಮನಸ್ಸಲ್ಲಿ ಭಯ, ಅಸ್ಪಷ್ಟ ತೊಂದರೆಗಳು, ಏಕಾಏಕಿ ಏಳಿಗೆಯಲ್ಲಿ ಕುಸಿತ, ಇಂತಹ ಹಲವು ತೊಂದರೆಗಳಾಗ್ತಿರುತ್ತೆ. ಇದನ್ನ ಶಾಸ್ತ್ರಗಳಲ್ಲಿ ಅಭಿಚಾರ ಅಥವಾ ವಾಮಾಚಾರ ಅಂತ ಕರೀತಾರೆ. ಇದಕ್ಕೆ ಶೈವಶಾಸ್ತ್ರಗಳಲ್ಲಿ ತಿಳಿಸಿರುವ ಅತ್ಯಂತ ರಹಸ್ಯ ಪರಿಹಾರವೇ ಈ ರುದ್ರಾಭಿಷೇಕ. ರುದ್ರಾಭಿಷೇಕ ಕೇವಲ ನಂಬಿಕೆಯ ಮಾತಲ್ಲ. ಶಿವಪುರಾಣವೇ ಹೇಳುವ ಪ್ರಕಾರ ರುದ್ರನಿಗೆ ಅಭಿಷೇಕ ಮಾಡಿ ಕ್ಷಣದಿಂದಲೇ ದುರಂತಗಳು ನಾಶವಾಗ್ತವೆ. ಅಭಿಚಾರದಿಂದ ಉಂಟಾಗುವ ಪಾಪಗಳು ಭಸ್ಮವಾಗ್ತವೆ. ಲಿಂಗ ಪುರಾಣದ ಪ್ರಕಾರ ಕೇವಲ ನೀರು ಮತ್ತು ಬಿಲ್ವಪತ್ರೆಯಿಂದ ಮಾಡಿದ ಅಭಿಷೇಕವು ಕಾಣದ ದುಃಖಗಳನ್ನ, ಸಂಕಟಗಳನ್ನ ದೂರ ಮಾಡ್ತದೆ. ಸ್ಕಂದ ಪುರಾಣದಲ್ಲೂ ಸಹ ಇದರ ಉಲ್ಲೇಖವಿದ್ದು, ಇತರರಿಂದ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲ್ಪಟ್ಟ ಕಷ್ಟಗಳು ಮತ್ತು ಕಾಣದ ಭಯಗಳು ಶಿವಪೂಜೆಯಿಂದಲೇ ನಾಶವಾಗ್ತವೆ. ಅರ್ಥವೇದದಲ್ಲೂ ಸಹ ತನ್ನ ಮೇಲೆ ಮಾಡಿದ ಯಾವುದೇ ಅಭಿಚಾರವಿದ್ದರೂ ರುದ್ರನ ತೇಜಸ್ಸಿನಿಂದ ನಾಶ ಮಾಡುತ್ತೇನೆ ಎಂಬ ಉಲ್ಲೇಖವಿದೆ. ಹಾಗಾಗಿ ಇದು ಬರೀ ಜ್ಯೋತಿಷ್ಯದ ಮಾತಲ್ಲ, ಇದು ವೇದ, ಪುರಾಣ, ಆಗಮಗಳಿಂದ ಬಂದ ಶೈವ ಸತ್ಯ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಮಾಡುವ ರುದ್ರಾಭಿಷೇಕ ಕೇವಲ ಒಂದು ಪೂಜೆಯಲ್ಲ, ಅದು ಬದುಕಿಗೆ ಹಾಕುವ ರಕ್ಷಣಾ ಕವಚ. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಳನ್ನ ತಿಳ್ಕೋಬೇಕು ಅಂದರೆ ಆಸ್ಟ್ರೋ ಜೀವನ್ ಸೂತ್ರ ಚಾನಲ್ ಅನ್ನ ಫಾಲೋ ಮಾಡಿ.